ನೋಡ್ಬೋದು ನಮ್ಮ ಕರಡಿ ಸ್ನಾನ ಮಾಡ್ಕೊಂಡು ಬರ್ತಾಯಿದ್ದೆ ಬಬ್ರುವನ ಸಲಾಮ್ ಮಾಡ್ತಾವು. ನಮ್ಮ ದುಬಾರಿ ಎಲಿಫೆಂಟ್ ಕ್ಯಾಂಪ್ ನೋಡ್ಬೋದು, ನೀರು ತುಂಬ ಕಡಿಮೆ ಆಗಿದೆ. ಇನ್ನು ಜೂನ್ ಜುಲೈವರೆಗೂ ನೀರು ಸ್ವಲ್ಪ ಕಮ್ಮಿನೇ, ಬೇಸಿಗೆ. ನೋಡ್ಬೋದು ರಿವರ್ ರಾಫ್ಟಿಂಗು ಕಮ್ಮಿ ಇವಾಗ ಸ್ವಲ್ಪ. ಇನ್ನು ನೀರು ಬರಬೇಕು, ಕಾವೇರಿ ನೀರು ಜೂನ್ ಜುಲೈ ಆದಮೇಲೆ ಒಳ್ಳೆ ರಿವರ್ ರಾಫ್ಟಿಂಗ್ ಅನ್ಬೋದು. ಇಲ್ಲಿ ಚೆನ್ನಾಗಿರುತ್ತೆ ರಾಫ್ಟಿಂಗು. ಬನ್ನಿ ಹೋಗೋಣ ನಮ್ಮ ಕ್ಯಾಂಪ್ ಒಳಗಡೆ, ನಮ್ಮ ಆನೆಗಳನ್ನ ನೋಡೋಣ. ನಮ್ಮ ಮೂಡಿಗೆರೆಯಲ್ಲಿ ಹಿಡಿದಂಥ ಸಾರಥಿ ಆನೆ ಇದು. ಒಳ್ಳೆ ಹೈಟು, ಒಳ್ಳೆ ದಂತ ಇರೋ ಅಂಥ ಆನೆ. ಹಾಗೆ ನನ್ನ ಬಲ್ದಗಡೆ ಕರಡಿ ಕೂಡ ಬರ್ತಾಯಿದ್ದಾನೆ. ಈಗ ತೋರಿಸ್ತೀನಿ ನೋಡಿ ಹಂಗೆ. ನಮ್ಮ ಬಬ್ರು ವಾಹನ ಯಾವ ಥರ ಟ್ರೈನ್ ಆಗಿದ್ದಾನೆ. ಬನ್ನಿ ಹತ್ರ ಹೋಗಿ ನೋಡೋಣ ನಮ್ಮ ಬಬ್ರು ವಾಹನನ. ನಮ್ಮ ರಾಜೇಂದ್ರ ನೋಡ್ತಾ ಇರ್ಬೋದು, ಸ್ನಾನ ಮಾಡಿಸ್ತಾಯಿದ್ರೆ. ಸೀಗೆ ಗುಡ್ಡ ಅಲಿಯಾಸ್ ರಾಜೇಂದ್ರ ಏನು ಸಕದಾಗಿದೆ ನೋಡ್ಬೋದು. ನಮ್ಮ ವೇದ ಆನೆ, ತುಂಬ ಜನ ಕೇಳ್ತಾಯಿದ್ರಿ ವೇದ ಹೇಗಿದ್ದಾನೆ ಅಂತ. ವೇದ ನೋಡ್ಬೋದು, ಇಲ್ಲಿ ಕ್ರಾಲ್ ಹತ್ರ ಕಟ್ಟಿದ್ದಾರೆ. ಇವಾಗ ಇನ್ನೇನು ಸ್ವಲ್ಪ ದಿನದಲ್ಲಿ ಸರ್ಕಲ್ಗೂ ಬರ್ತಾನೆ. ಇವಾಗ ಒಂದು 10 ದಿನದಲ್ಲಿ ಹಿಡಿದಂತಹ ಬಿಕ್ಕೋಡಲ್ಲಿ ಹಿಡಿದಂಥ ಆನೆ ಟ್ರೈನಿಂಗ್ ನಡೀತಾ ಇದೆ ನೋಡ್ಬೋದು. ಒಂದು 15ರಿಂದ 16 ವರ್ಷದ ಆನೆ ಇದು. ಟ್ರೈನಿಂಗ್ ಕೂಡ ಕೊಡ್ತಾಯಿದ್ದಾರೆ ಆನೆಗೆ. ನೋಡೋದು ಒಳಗಡೆ ಕ್ರಾಲಲ್ಲಿದ್ದಾನೆ. ಇದು ಒಂಥರ ಸ್ವಲ್ಪ ಕರಡಿ ಥರನೇ. ನಮ್ಮ ಕರಡಿ ಆನೆ ಏನಿದೆ ವಿಕ್ರಾಂತ್ ಕರಡಿ ಮೌಂಟೇನು, ಅದೇ ಥರ ಬ್ರೀಡ್ ಇರಬೇಕಿದು. ಸೇಮ್ ಅಷ್ಟೇ ದಂತ ಇರೋದು ಇದಕ್ಕೂ. ನೋಡಿ ವೇದನೂ ಸಕ್ಕದಾಗಿದೆ. ಅದರ ದಂತ ಸೇಮ್ ನಮ್ಮ ಗೋಪಿ ದಂತ ಇದ್ದಂಗೆ ಇರೋದು. ನೋಡ್ಬೋದು ನಮ್ಮ ಕಾಜೂರ್ ಕರ್ಣ. ಎಷ್ಟು ಜನ ಕೇಳ್ತಾಯಿದ್ರಿ ಕಾಜೂರ್ ಕರ್ಣ ಹೇಗಿದ್ದಾರೆ ಅಂತ. ಕಾಜೂರ್ ಕರ್ಣನೂ ರೆಡಿ. ಇದು ಇನ್ನೇನು ಸ್ವಲ್ಪ ದಿನದಲ್ಲಿ ಕ್ಯಾಂಪಿಗೆ ಬರುತ್ತಿದುವೆ. ಒಳ್ಳೆ ಟ್ರೈನಿಂಗ್ ಆಗಿದೆ ಇದುವೆ. ಆದರೆ ಸ್ವಲ್ಪ ಇಂಪ್ರೂವ್ ಆಗಬೇಕು ವೇದ ಮತ್ತು ನಮ್ಮ ಕಾಜೂರ್ ಕರ್ಣ. ಇನ್ನೇನು ಕ್ಯಾಂಪಿಗೆ ಬಂದು ಇನ್ನೊಂದು 6 ತಿಂಗಳಿಂದ ವರ್ಷ ಇಂಪ್ರೂವ್ ಆಗುತ್ತೆ. ಅದ್ರದ್ದು ಅಂತಾನೆ ಸಗದಾಯ್ತು ಅನ್ಬೋದು ನಮ್ಮ ಕಾಜೂರ್ ಕರ್ಣಂದು. ಇದು ಕೂಡ ಕ್ರಾಲ್ ಹತ್ರ ಕಟ್ಟಿದ್ದಾರೆ. ಇನ್ನೇನು ಸ್ವಲ್ಪ ದಿನದಲ್ಲಿ 2 ಆನೆ ನೋಡ್ಬೋದು ನಾವು. ನಮ್ಮ DJ ಧನಂಜಯ ಅಯ್ಯಪ್ಪ ನೋಡ್ಬೋದು. ಆ ಹೊಸ ಆನೆ ಹತ್ರ ಹೋಗಿ ಏನೋ ಟ್ರೈನಿಂಗ್ ಮಾಡಿಸ್ತಾ ಇದ್ದಾರೆ. ಅದೇ ಕ್ಯಾಪ್ಚರ್ ಮಾಡಿದ್ದು, ಫೈಟ್ ಮಾಡಿದ್ದು ಅಯ್ಯಪ್ಪನೇ ಆನೆ ಜೊತೆ. ನೋಡಿ ಕಾಜೂರ್ ಕರ್ಣ. ಟ್ರೈನಿಂಗ್ ಮಾಡಿಸ್ತಿರೋದು ಅದಕ್ಕೆ ಮುಖ ಕೊಟ್ಟು. ಹಾಂ 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 ಅದು ತಳಿಸ್ತಾ ಇರೋದು. ನಮ್ಮ ಮಾರ್ತಾಂಡ ಆನೆ ಅಕ್ಕಿ ಕಳ್ಳ. ನಮ್ಮ ಏನು ಸಕಲೇಶ್ಪುರದಲ್ಲಿ ಅಕ್ಕಿ ಕಳ್ತನ ಮಾಡಿ ಒಂದು ಸತಿ ಬಂಡೀಪುರ ಆ ಸೈಡು ಟ್ರಾನ್ಸ್ಲೋಕೇಟ್ ಮಾಡಿದ್ರು, ಇನ್ನೊಂದು ಸತಿ ಕೇರಳಕ್ಕೆ ಮಾಡಿದ್ರು, ಮತ್ತೆ ವಾಪಸ್ಸು ಸಕಲೇಶ್ಪುರಕ್ಕೆ ಬಂದಂಥ ಆನೆ ಇದು.
ಮಾರ್ತಾಂಡ ಮಕ್ನ ಆನೆ ಎಲ್ಲ ಇವಾಗ ಇದು ಕ್ರಾಲ್ ಹತ್ರ ಇದೆ. ಇನ್ನೇನು ಕ್ಯಾಂಪಿಗೆ ಬರಬೇಕು. 9:30 ಮೇಲೆ ಬರ್ತದೆ. ಇವಾಗ 9 ಗಂಟೆ ಟೈಮ್. ಈಗ ಹಿಂದ್ಗಡೆ ಇರೋದು ನಂಜುಂಡ, ಸಿಂಗಲ್ ದಂತ ನಂಜುಂಡ ಮಕ್ನ. ನಮ್ಮ ಮಾರ್ತಾಂಡ ಕೂಡ ಒಂದು 2ರಿಂದ 3 ಕಾರ್ಯಾಚರಣೆಗಳು ಮಾಡಿದ್ದಾನೆ. ಬನ್ನಿ, ಇನ್ನೇನು ಸ್ವಲ್ಪ ಹೊತ್ತಲ್ಲೇ ಆನೆಗಳು ಕ್ಯಾಂಪಿಗೆ ಬರುತ್ತೆ, ನೋಡೋಣ. ಗಂಜನ್ ಇವಾಗ ಎಂಟ್ರಿ ಕ್ಯಾಂಪ್ಗೆ. ನಮ್ಮ ಶ್ರೀರಾಮ ಇವನು ಕೂಡ ಈಗ ಸ್ನಾನಕ್ಕೆ ಹೋಗ್ತಾ ಇದ್ದಾನೆ. ಎಲ್ಲ ಆನೆಗಳೀಗ ಸ್ನಾನ ಮಾಡಿ ಸರ್ಕಲ್ಗೆ ಬಂದು ನಿಲ್ತವೆ. ಅದೆಲ್ಲ ಸ್ನಾನ ಮಾಡಿಸ್ತಾ ಇದ್ದಾರೆ ಈಗ ಆನೆಗಳಿಗೆ. ನಮ್ಮ ಭೀಷ್ಮ ನೋಡ್ಬೋದು, ನಮ್ಮ ಮೌಂಟೇನ್. ನಮ್ಮ ಮೌಂಟೇನ್ ನೋಡ್ಬೋದು, ಸೂಪರ್. ನೆಕ್ಸ್ಟು ಇವನು ಕ್ಯಾಪ್ಚರಿಂಗೆಲ್ಲ ಎಂಟ್ರಿ ಕೊಡ್ತಾನೆ. ಇನ್ನೇನು ತುಂಬ ದಿನ ಏನಿಲ್ಲ, ಇನ್ನೇನು ಸ್ವಲ್ಪ ದಿನದಲ್ಲೇ ಇವನು ಕೂಡ ಕ್ಯಾಪ್ಚರ್ಗೆ ಬರ್ತಾನೆ. ನಮ್ಮ ಕರಡಿ ಆಗಿರ್ಬೋದು, ಮೌಂಟೇನ್ ಎಲ್ಲ ಬರುತ್ತೆ ಈಗ. ಇವನು ಹಿಡ್ದು ಇಲ್ಲಿ ಕರ್ಕೊಂಬಂದಾಗ ಸ್ವಲ್ಪ ವೀಕ್ ಆಗಿದ್ದ, ಆದರೆ ಈಗ ನೋಡ್ಬೋದು ಎಲ್ಲ ಏನು ಕಾಡಲ್ಲಿ ಯಾವ ಥರ ಇತ್ತು ಅದೇ ಥರ ಇದೆ ಮೌಂಟೇನ್ ಭೀಷ್ಮ. ಈಗ ಬೆಳಗಿನ ಕುಸ್ರೆ ಟೈಮ್ ಇದು. ಎಲ್ಲ ಆನೆಗಳು ಇಲ್ಲಿ ಬಂದು ಏನು ಮುದ್ದೆ ಹುಲ್ಲು ಏನು ಕೊಡ್ತಾರೆ ತಿನ್ನೋಕ್ಕಿದು ರೇಷನ್ ರೂಮು ನಮ್ಮ ದುಬಾರೆ ಕ್ಯಾಂಪಲ್ಲಿ. ಹೇಮಾವತಿ, ಇದು ವಿಜಯ, ಇದು ಕಂಸ, ಅಯ್ಯಪ್ಪ, ಲಾಸ್ಟಲ್ಲಿ ಧನಂಜಯ, ಇದು ನಮ್ಮ ಮೌಂಟೇನ್ ಇವಾಗ ಸ್ನಾನ ಮಾಡ್ಕೊಬಂತಲ್ಲ. ಎಲ್ಲ ಈಗ ರೇಷನ್ ಟೈಮ್ ಇದು. ಕರೆಕ್ಟ್ ಬೆಳಗ್ಗೆ 10 ಕಾಲಿಗೆ ರೇಷನ್ ಕೊಡ್ತಾರೆ ಈಗ. ಅದಾದ ನಂತರ ಹುಲ್ಲು ಕೊಡ್ತಾರೆ 11 ಗಂಟೆಯಿಂದ. ಇದು ನಮ್ಮ ವಿಜಯ ಆನೆ. ಅದು ನಮ್ಮ ಭಾಸ್ಕರಣ. ಅದು ಹೇಮಾವತಿ ನೋಡ್ಬೋದು, ನಮ್ಮ ದಸರಾ ಸ್ಟಾರ್. ಇದು ಅಯ್ಯಪ್ಪ. ಈಗ ನೋಡಿ ರಾಜೇಂದ್ರ ಕೂಡ ಬಂತು ರೇಷನ್ಗೆ. ರಾಜೇಂದ್ರ ಒಳ್ಳೆ ಹೈಟ್ ಇರಾನೆ ನೋಡಿ. ಭೀಷ್ಮನ್ಗೂ ಮತ್ತು ಅದಕ್ಕೂ ಎಷ್ಟು ಹೈಟ್ ಇದೆ ಅಂತ. ಇದು ಕುಳ್ಳಾನೆ, ಅದು ಹೈಟ್ ಇದೆ, ಆದರೆ ಇನ್ನೊಂಚೂರು ಬಾಡಿ ಕಟ್ಟಿದ್ರೆ ಒಳ್ಳೆ ಸಕ್ಕತ್ತಾಗಿರ್ತದೆ. ಪಾಟೆ ನೀರು ಬರ್ತದಿಗೆ ನೀವೇ ಕಾಣಲಿಲ್ಲ. ಕಾಣೋದಿಲ್ಲ, ನೀರು ಜಾಸ್ತಿ ನೋಡಿ. ಅದು ನಮ್ಮ ಬಬ್ರು ಆನೆ ಪಕ್ಕ ನಿಂತಿರೋದು ನಮ್ಮ ಪಾರ್ಥ ಅಂತ ಆನೆ. ಅದಕ್ಕೆ ಸುಮಾರು 7 ವರ್ಷ. ಇದು ನಮ್ಮ ಭೀಮನ್ನ ಯಾವ ಥರ ರೆಸ್ಕ್ಯೂ ಮಾಡಿ ಸಾಕಿದ್ರು ಅದೇ ಥರ ಸಾಕಿ
ರೆಸ್ಕ್ಯೂ ಮಾಡಿರೋ ಆನೆ ಇದು. ಇಲ್ಲೇ ಕಾಡಲ್ಲಿ ಸಿಕ್ಕಿದಂಥ ಮರಿನ ರೆಸ್ಕ್ಯೂ ಮಾಡಿ ಇಲ್ಲಿ ಸಾಕ್ತಾ ಇರೋದು. ಇದು ಪಾರ್ಥ ಅಂತ. ನೋಡ್ಬೋದು ನಮ್ಮ ಬಬ್ರುವಾಹನ. ಯಾವ ಥರ ಟ್ರೈನ್ ಆಗಿದೆ ನೋಡಿ ನಮ್ಮ ಬಬ್ರುವಾಹನ. ಸರಿ ಆದ್ನಾ ಸರಿ ಆಯ್ತಾ ಹೊಟ್ಟೆ ಅದು ಸರಿಯಾಗಿ ಅವಾಗ ನೋಡ್ಬೋದು ನಮ್ಮ ಕರಡಿ ಸ್ನಾನ ಮಾಡ್ಕೊಂಡು ಬರ್ತಾಯಿದ್ದೆ ಬಬ್ರುವಾಹನ ಸಲಾಮ್ ಮಾಡ್ತಾ. ಓ ಸೂಪರ್. ಓಯ್ ಇನ್ನೂ ಕಲಿಬೇಕು ಜೋರಾಗಿ ಆರಿಸೋದು. ಹಾಂ ಆರ್ಸು ಎತ್ತು ಎತ್ತು. ಸ್ಪ್ರಿಂಕ್ಲರ್ ಒಟ್ಟಾಗೈತದ. ಹಾಂ ಹೋಗಿ ಹೋಗಿ ಹೋಗಿ. ಮುಜೀಬ್ ಡಾಕ್ಟ್ರು ಕೂಡ ಬಂದು ಎಲ್ಲ ಆನೆಗಳ ಬಗ್ಗೆ ವಿಚಾರಿಸ್ತಾ ಇದ್ದಾರೆ ಆರೋಗ್ಯ ಕ್ಷೇಮನ. ನಮ್ಮ ದುಬಾರಿಯ ಸೀನಿಯರ್ ಆನೆ ಹರ್ಷ ಇದು ನಮ್ಮ ಗಜೇಂದ್ರ ಹಾಗೂ ವರ್ಷ ಎರಡು ಒಟ್ಟಿಗೆ ಹಿಡಿದಂಥ ಆನೆಗಳು. ಇದ್ರ ಬಗ್ಗೆ ಸ್ವಲ್ಪ ಕನ್ಫ್ಯೂಷನ್ ಇದೆ. ಒಬ್ಬರು 89ಅಲ್ಲಿ ಹಿಡಿದಿದ್ದು ಅಂತಾರೆ, ಒಬ್ಬೊಬ್ಬರು 91ಅಲ್ಲಿ ಹಿಡಿದಿದ್ದು ಅಂತಾರೆ. ನಮ್ಮ ದುಬಾರೆ ಕ್ಯಾಂಪ್ನ ಹಳೆಯ ಆನೆ, ಸೀನಿಯರ್ ಆನೆ ಅನ್ಬೋದು. 56 ವರ್ಷ. ಮೊದಲು ಆನೆಕಾಡು ಹಾಗೂ ನಿಸರ್ಗಧಾಮಲ್ಲಿ ಆನೆಕಾಡದಿತ್ತು. ಆಮೇಲೆ ನಿಸರ್ಗಧಾಮದಲ್ಲಿ ಸಫಾರಿ ಆನೆ ಹಾಗೂ ಕೆಲಸ ಮಾಡಿದೆ. ಇದು ಸಫಾರಿ ಎಲ್ಲ ಕ್ಯಾನ್ಸಲ್ ಆದಮೇಲೆ ನಮ್ಮ ದುಬಾರೆ ಕ್ಯಾಂಪ್ಗೆ ಶಿಫ್ಟ್ ಆಗುತ್ತೆ. ಹಾಗೆ ಸುಮಾರು ಹುಲಿ ಕಾರ್ಯಾಚರಣೆ ಕೂಡ ಮಾಡಿದೆ. ಮೊದಲೆಲ್ಲ ನಮ್ಮ ಕೊಡಗು ಅಕ್ಕಪಕ್ಕನೇ ಮಾಡ್ತಿದ್ದಂಥ ಆನೆ ಇದು. ಕಾರ್ಯಾಚರಣೆಗಳು, ಆನೆ ಕಾರ್ಯಾಚರಣೆ ಆಗಿರ್ಬೋದು, ಹುಲಿ ಕಾರ್ಯಾಚರಣೆ. ಲಾರಿ ಹತ್ತ ಎದುರ್ತಾನೆ ಅನ್ನೋ ಒಂದು ಕಾರಣಕ್ಕೆ ಇವನು ಆಚೆ ಕರ್ಕೊ ಹೋಗ್ತಿರಲಿಲ್ಲ. ಇವಾಗ ಅದು ಕೂಡ ಟ್ರೈನಿಂಗ್ ಆಗಿದೆ ಲಾರಿ ಹತ್ತದುವೆ. ಈ ವರ್ಷವೇ ಸುಮಾರು 3 ರಿಂದ 4 ಹುಲಿ ಕಾರ್ಯಾಚರಣೆಯಲ್ಲಿ ಯಶಸ್ವಿಯಾಗಿ ಭಾಗವಹಿಸಿದ್ದಾನೆ ಇಂದ್ರ. ಒಳ್ಳೆ ಫೈಟರ್ ಆನೆ ಅಂತಲೇ ಹೇಳ್ಬೋದು ನಮ್ಮ ದುಬಾರೆ ಕ್ಯಾಂಪಲ್ಲಿ. ನೋಡಿ ಯಾವ ಥರ ಇದೆ ಅದಂತ, ಸಕ್ಕದಾಗಿದೆ. ಓಹೋ, ನಮ್ಮ ಮೂಡಿಗೆರೆಯಲ್ಲಿ ಹಿಡಿದಂಥ ಸಾರಥಿ ಆನೆ ನೋಡಿ ಏನು ಇಟ್ಟಿದೆ. ರೇಷನ್ ಕೊಟ್ಟರು ಇವಾಗ.
ಪೆನ್ಸಿಲ್ ಕೋರೆ. ನಮ್ಮ ಏಕಲವ್ಯನ್ಗೆ ಹಿಡಿಯೋಕ್ಕಿಂತ ಮುಂಚೆ ಹಿಡ್ದಂತಾನೆ ಇವನು. ನೆಕ್ಸ್ಟು ಇವನು ಕೂಡ ಕ್ಯಾಪ್ಚರಿಂಗ್ ಎಲ್ಲ ಬಂದರೆ ಒಳ್ಳೆಯದು, ಚೆನ್ನಾಗಿ ಯೂಸ್ ಮಾಡ್ಕೋತಾರೆ. ಕಟ್ಟೆಳಿಯೋಕ್ಕೆ ಎಲ್ಲ ಒಳ್ಳೆ ತಾಕತ್ತಾಗಿರೋ ಆನೆ ಅನ್ಬೋದು. ಪಕ್ಕ ನೋಡಿ ತಾನು ನಮ್ಮ ಬಬ್ರುವಾನ ಇವನು ಪಕ್ಕನೇ ನಿಲ್ಲಿಸ್ತಾರೆ. ಅಲ್ಲಿ ನೋಡ್ಬೋದು ಕಂಜನ್ಗೂ ಸ್ವಲ್ಪ ಇವಾಗ ಮದ ಸ್ಟಾರ್ಟ್ ಆಗಿರೋ ಕಾರಣ ಒಂದು ಜಾಗ ಚೇಂಜ್ ಮಾಡಿದ್ದಾರೆ, ಈ ಕಡೆಯಿಂದ ಆ ಕಡೆಗೆ ಶಿಫ್ಟ್ ಮಾಡಿದ್ದಾರೆ. ನಮ್ಮ ಸುಗ್ರೀವ ಬಂದಿಲ್ಲ ಇವತ್ತು, ಸುಗ್ರೀವನಿಗೂ ಮದ ಸ್ಟಾರ್ಟ್ ಆಗಿದೆ ಇವಾಗ. ನೋಡ್ಬೋದು ಹಿಂಗೆ ನಮ್ಮ ಶ್ರೀರಾಮ ಆನೆ. ಶ್ರೀರಾಮ ನೋಡ್ಬೋದು ಏನು ಸಕಲಾಗಿದೆ. ಪಕ್ಕ ನಮ್ಮ ಸೀಗೆ ಬನ್ನಿ. ಹಂಗೆ ನಮ್ಮ ಮಾಣಿಕ್ಯ, ಅಲ್ಲಿ ಮಾಣಿಕ್ಯ ಪಕ್ಕ ನಮ್ಮ ವನರಾಜ, ನಮ್ಮ ಮೌಂಟೇನು ಇಂದ್ರ. ನೋಡಿ ನಮ್ಮ ಮೌಂಟೇನ್ ಭೀಷ್ಮ. ನೆಕ್ಸ್ಟು ಇವನು ರೆಡಿ ಕಾರ್ಯಾಚರಣೆಗಳಿಗೆ. ವನರಾಜ ಪಕ್ಕ ಮಾಣಿಕ್ಯ.